ಕೋರ್ಟ್ ಆದೇಶದ ಅನ್ವಯ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದಿಗೆ ಕೇಂದ್ರಕ್ಕೆ ಈಗ ಪತ್ರವನ್ನು ಬರೆಯಲಾಗ್ತಾ ಇದೆ. ವಿದೇಶಾಂಗ ಸಚಿವಾಲಯಕ್ಕೆ SIT ಪತ್ರವನ್ನು ಬರೆದಿದೆ. ತಕ್ಷಣವೇ ಪಾಸ್ಪೋರ್ಟ್ ರದ್ದು ಮಾಡುವಂತೆ SIT ಪತ್ರ, ಜೊತೆಗೆ ಕೋರ್ಟ್ ಆದೇಶ ಕೂಡ ಇರುತ್ತೆ. ಕೋರ್ಟ್ ಆದೇಶ ಇದ್ರನ್ನೇ ಅದನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆಗೆ, ಯಾಕೆಂದರೆ ಪಾಸ್ಪೋರ್ಟ್ ಎಲ್ಲ ಇಶ್ಯೂ ಮಾಡ್ತಕ್ಕಂಥದ್ದು ವಿದೇಶಾಂಗ ಇಲಾಖೆಯ ಅಧೀನದಲ್ಲೇ ಬರ್ತದೆ. ಹಾಗಾಗಿ ಅವರಿಗೆ ಪತ್ರವನ್ನು ಬರೆಯಲಾಗಿದೆ, SIT ವತಿಯಿಂದ ಬರೆಯಲಾಗಿದೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ವತಿಯಿಂದಲೂ ಕೂಡ ಒಂದು ಪತ್ರವನ್ನು ಬರೀಬಹುದು. ಬಟ್ ಈಗ ತಕ್ಷಣವೇ ಪಾಸ್ಪೋರ್ಟ್ ರದ್ದು ಮಾಡುವಂತೆ SIT ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ. ಸೊ ಕೇಂದ್ರ ವಿದೇಶಾಂಗ ಸಚಿವಾಲಯ ಎಷ್ಟು ಬೇಗ ಇದನ್ನು ರಿಯಾಕ್ಟ್ ಮಾಡುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಎಸ್ ಮುರಳಿ, ಈಗ ಪತ್ರವನ್ನು SIT ಅವರು ಬರೆದಿದ್ದಾರೆ. ಎಷ್ಟು ದಿನಗಳ ಒಳಗಡೆ ಆಕ್ಷನ್ ತಗೊಳ್ಬಹುದು, ಮುಂದೇನಾಗಬಹುದು ಅಂತ? ಅರವಿಂದ್, ಏನಂದ್ರೆ ತತ್ಕ್ಷಣಕ್ಕೆ ಅಧಿಕಾರ ವಿದೇಶಾಂಗ ಇಲಾಖೆಗೆ ಇರುತ್ತದೆ. ಆದ್ರೆ ಈ ಪ್ರಕರಣವನ್ನ ಯಾವ ರೀತಿಯಲ್ಲಿ ಪರಿಗಣಿಸ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ 3 ಅತ್ಯಾಚಾರ ಪ್ರಕರಣ ಆಗಿದೆ. ಅತ್ಯಾಚಾರ ಪ್ರಕರಣ ದಾಖಲು ಮಾಡ್ಕೊಂಡಿದ್ರೆ ತನಿಖೆಯನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ. ಈ ಹಿಂದೆ MEA ಒಂದು ಸ್ಪಷ್ಟನೆಯನ್ನ ಕೊಟ್ಟಿತ್ತು, ಕೋರ್ಟ್ನ ನಿರ್ದೇಶನ ಇದ್ರೆ ತಕ್ಷಣವೇ ಅವರನ್ನ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಅದನ್ನ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಕೋರ್ಟ್ನ ಪರ್ಮಿಷನ್ ಅವತ್ತು ಇರ್ಲಿಲ್ಲ, ಇವತ್ತು ಪರ್ಮಿಷನ್ ಸಿಕ್ಕಿದೆ. ಜೊತೆಗೆ ಕೋರ್ಟ್ನ ಆದೇಶಗಳು ಈ ಹಿಂದೆ ಕೊಟ್ಟಂತ ಲುಕ್ಔಟ್ ನೋಟಿಸ್ ಇರ್ಬೋದು, ಮತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿರುವಂತದ್ದು ಇರ್ಬೋದು, ಜೊತೆಗೆ ಆತನ ವಿರುದ್ಧ ದಾಖಲಾಗಿರುವಂತ ಪ್ರಕರಣಗಳ ಸಂಪೂರ್ಣ ಮಾಹಿತಿಯನ್ನ ಡ್ರಾಫ್ಟ್ ಅನ್ನ ಮಾಡಿ ಇವತ್ತು ಕಾನೂನು ತಜ್ಞರ ಜೊತೆಯಲ್ಲಿ ಸಂಪರ್ಕವನ್ನ ಮಾಡ್ತಾರೆ. ತಜ್ಞರ ಜೊತೆ ಸಂಪರ್ಕವನ್ನ ಮಾಡಿ ಈಗ ಇಮೇಲ್ ನ ಮೂಲಕ ಮಾಹಿತಿಯನ್ನ ಅಲ್ಲಿಗೆ ರವಾನೆಯನ್ನ ಮಾಡಿರುವಂತದ್ದು. ಅಂದ್ರೆ MEAಗೆ ರವಾನೆಯನ್ನ ಮಾಡಿದರೆ ಬಹುತೇಕ ಅದಕ್ಕೆ ರಿಯಾಕ್ಟ್ ಅನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮಾಡಬಹುದು. ಈ ರೀತಿಯ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ, ಪಾಸ್ಪೋರ್ಟ್ ಯಾವ ಕ್ಷಣಕ್ಕೆ ಬೇಕಾದ್ರೂ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳಿದಾವೆ. ಆ ರೀತಿ ಏನಾದ್ರೂ ಸಾಧ್ಯತೆ ಆದ್ರೆ ಯಾವ ದೇಶದಲ್ಲಿ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡು ಆ ದೇಶದ ರಾಯಭಾರ ಕಚೇರಿಗೆ ಆತನನ್ನ ಡಿಪೋರ್ಟ್ ಮಾಡ್ಕೊಳ್ಳುವಂತ ಅಧಿಕಾರ ಈಗ SITಗೆ ಬಂದಿರುವಂತದ್ದು. ಬಹುತೇಕ ಇನ್ನೊಂದು 2 ದಿನದ ಒಳಗಡೆಗೆ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಮೊದಲಿಗೆ ಆತ ಯಾವ ದೇಶದಲ್ಲಿದ್ದಾರೆ ಅಂತಕ್ಕಂಥದ್ದು ಪತ್ತೆ ಹಚ್ಚಬೇಕಾಗುತ್ತೆ. ಇಲ್ಲಿ ಪಾಸ್ಪೋರ್ಟ್ ರದ್ದಾಗೋದಾಗುತ್ತೆ ಅದ್ರ ಪಾಡಿಗೆ. ಆನಂತರ ಯಾವ ದೇಶದಲ್ಲಿದ್ದಾರೆ ಆ ದೇಶದ ವಿದೇಶಾಂಗ ಸಚಿವಾಲಯದ ಗಮನಕ್ಕೆ ತಂದು ಮತ್ತು ಸರ್ಕಾರದ ಗಮನಕ್ಕೆ ತಂದು ಆತನನ್ನು ಅಲ್ಲಿಂದನೇ ಕರೆತರುವಂತಹ ಪ್ರಯತ್ನಗಳಾಗಬೇಕು. ಬಟ್ ಅದಕ್ಕೆ ಸಮಯವನ್ನು ನಿಗದಿ ಮಾಡೋದು ಕಷ್ಟ ಆಗುತ್ತೆ. SIT ಅವರಂತೂ ಈಗಾಗಲೇ ಪತ್ರವನ್ನು ಬರೆದಾಗಿದೆ. ವಿದೇಶಾಂಗ ಇಲಾಖೆಯವರು ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.